श्रीगुरुभ्यो नमः। कान्ताय कल्याणगुणैकधाम्ने नवद्योनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समध्वविजय दशमसर्गದಲ್ಲಿ 31ನೇಯ ಶ್ಲೋಕ. भीतैररातेरतिमात्रमत्र न तारकैरप्यथ तारकैः सह स्वतेजसा विस्मितभूपनुन्नैः प्लवेन शिष्यान् निरतारयत्ताम्. भीतैः अरातेः अतिमात्रम् अत्र न तारकैः अपि अथ तारकैः सह स्वतेजसा विस्मितभूपनुन्नैः प्लवेन ಶಿಷ್ಯಾನ್ ನಿರತಾರಯತ್ ತಾಮ್. ಅಥ ಶ್ರೀಮಧ್ವಃ ಅಂದ್ರೆ ಹಿಂದೆ ನೋಡಿದಂತೆ ಆಚಾರ್ಯರು ತಾವು ಮಾತ್ರ ಗಂಗಾ ನದಿಯನ್ನ ದಾಟಿ ಅಲ್ಲಿ ಹೋದ್ರು. ಅಲ್ಲಿ ಸಭೆ ಇತ್ತು. ಸಭೆಯಲ್ಲಿ ಕ್ಷತ್ರಿಯರು ರಾಜರು ಬ್ರಾಹ್ಮಣರು ಎಲ್ಲರೂ ಕೂಡ ಆಚಾರ್ಯರನ್ನ ಸ್ವಾಗತಿಸಿ ನಮಸ್ಕರಿಸಿದರು ಅಂತ ಹಿಂದೆ ನೋಡಿದ್ದೀವಿ. ಅವರಿಗೆಲ್ಲ ಆಶ್ಚರ್ಯ, ಬಟ್ಟೆ ನೆನೆಯದೇನೆ ಇವ್ರು ಹೇಗೆ ಬಂದರು ಹಾಗೆ ಅಂತ. ತದನಂತರ ಏನಾಯಿತು ಅಂತ ಹೇಳ್ತಾರೆ. ಶಿಷ್ಯರೆಲ್ಲ ಯಾರು ಬಂದಿಲ್ಲ, ಅವ್ರಿನ್ನೂ ಗಂಗೆನ ದಾಟೇ ಇಲ್ಲ, ಅವರು ಅಲ್ಲೇ ದುಃಖ ಪಡ್ತಾ ಇದ್ರು ಹಾಗೆ ಅಂತ ನಾವು ನೋಡಿದ್ದೀವಿ. ಅಥ ಶ್ರೀಮಧ್ವಃ ತತ್ರ ಅತ್ರ ಗಂಗಾತಟೆ ಅರಾತೇಃ ಅತಿಮಾತ್ರಂ ಭೀತೈಃ. ಆ ಗಂಗಾ ತೀರದಲ್ಲಿ ಶತ್ರುಗಳ ಕಾಟದಿಂದ ತುಂಬಾ ಹೆದರಿದ ಆ ರಾಜರು ನೈಕದಾ ಇತ್ಯತಾವನ್ನ ಸಮಾಸೋಯಂ ಸ್ವತೇಜಸ ಪ್ಲವಾದಿ ರಹಿತ ನದೀತರಣೆಯಪಿ. ತಮ್ಮ ಸಾಮರ್ಥ್ಯದಿಂದ ಹಡಗು ಇಲ್ಲದೇನೆ ಆ ನದಿಯನ್ನ ದಾಟಿದವರಾದ ಶ್ರೀಮದ್ ಆನಂದ ತೀರ್ಥರು ಅನಾರ್ದ್ರ ವಸ್ತ್ರಾದಿ ಸ್ವಸಾಮರ್ಥ್ಯೇನ ತದ್ದರ್ಶನೇನ ಇತ್ಯರ್ಥ. ಬಟ್ಟೆಯನ್ನು ನೆನೆಯದೇನೆ ನದಿಯನ್ನ ದಾಟಿದ್ದು ಇತ್ಯಾದಿ ಅದೆಲ್ಲವೂ ಕೂಡ ಅವರು ಆಚಾರ್ಯರ ಸಾಮರ್ಥ್ಯದಿಂದ. ಅದು ವಿಸ್ಮಿತ ಭೂಪನುನ್ನೈಹಿ. ಅಲ್ಲಿದ್ದ ರಾಜ, ಅಲ್ಲಿ ಒಬ್ಬ ರಾಜ ಇದ್ದ, ಅವನು ಭಾರಿ ಆಶ್ಚರ್ಯ ಆಯ್ತಂತೆ. ತಾರಕೈಹಿ ದಶೈಹಿ ಕರ್ತರಿ ತೃತೀಯ ಪ್ಲವೇನ ಕರಣೈ ತೃತೀಯ ಶಿಷ್ಯಾಂತಾಂ ಗಂಗಾ ನಿರತಾರ್ಯತ್. ಅವನು ಏನ್ ಮಾಡಿದ, ಒಂದು ಹಡಗನ್ನು ಕಳಿಸಿ ಯಾರ್ಯಾರು ಶಿಷ್ಯರಿದ್ದರಲ್ವಾ ಅವರನ್ನೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಅವನು ಆಜ್ಞೆ ಮಾಡಿದ. ಆಚಾರ್ಯರ ಆ ಸಾಮರ್ಥ್ಯವನ್ನ ನೋಡಿ ಅವನು ಮಾಡಿದ ಕೆಲಸ ಇದು ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಶಿಷ್ಯರು ಆ ನದಿಯ ಒಂದು ಹಡಗಲ್ಲಿ, ಆ ರಾಜನು ಕಳಿಸಿದ ಹಡಗಲ್ಲೇ ಗಂಗೆಯನ್ನು ದಾಟಿ ಬಂದರು ಹಾಗೆ ಅಂತ ಗೊತ್ತು. ಯದ್ಯಪಿ ಆ ರಾಜನಿಗೆ ಶತ್ರುವಿನ ಭಯ ಇತ್ತು, ಅದರಿಂದ ಹಡಗನ್ನೆಲ್ಲ ತೆಗೆದಿದ್ದ, ಆದರೂ ಕೂಡ ಮಧ್ವ ಶಿಷ್ಯಾನ್ ಅತಾರಯತ್, ಆಚಾರ್ಯರ ಶಿಷ್ಯರನ್ನು ದಾಟಿಸಿದ ಹಾಗೆ. ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ. ಸಂಸಾರ ದಾಟುದು ಗಂಗಾ ನದಿಯಿಂದ ಒಂದು ರೀತಿಯಾಗಿ ನಮಗೆ ಸಂಸಾರ ಇದ್ದ ಹಾಗೆ. ಸಂಸಾರವನ್ನ ದಾಟುವುದು ಕಷ್ಟ, ಆದರೆ ಆಚಾರ್ಯರ ಅನುಗ್ರಹ ಇದ್ರೆ ಅದನ್ನ ಅನಾಯಾಸವಾಗಿ ದಾಟಬಹುದು ಎಂಬ ಅದಕ್ಕೆ ಈ ಒಂದು ಘಟನೆ ಅದು ನಮಗೆ ತಿಳಿಸಿಕೊಡ್ತಾ ಇದೆ. ವಿಶಂಕಟಂ ಸ್ವಸ್ತಟಿನಿ ತಟಂ ತೇ ದೀಪ ಪ್ರದೀಪ್ತಂ ಜನತಾಭಿಪೂರ್ಣಂ ಸಂಚೋದಯತ್ ಪಂಡಿತ ಮಂಡಲಾಢ್ಯಂ ನಾಥಾವಲೋಕೋತ್ಕಹೃದೋಭ್ಯ ಪಶ್ಯನ್. ನಾಥಸ್ಯ ಶ್ರೀಮಧ್ವಸ್ಯ ಅವಲೋಕನೇನ ದರ್ಶನೇನ ಉತ್ಸುಕಂ ಉತ್ಕಂಠಾಯುಕ್ತಂ ಹೃತು ಮನೋ ಯೇಷಾಂ ತಾದೃಶಾಃ ತೇ ಶಿಷ್ಯಾಃ. ಆಚಾರ್ಯರು ಎಲ್ಲಿ ಹೋದ್ರು ಅಂತ ಶಿಷ್ಯರು ಅಲ್ಲಿ ಚಿಂತಾಕ್ರಾಂತರಾಗಿದ್ದರಲ್ವಾ, ನದಿಯನ್ನ ದಾಟಿ ಅಲ್ಲಿ ಸಭೆಯಲ್ಲಿ ಆ ಶಿಷ್ಯರೆಲ್ಲ ಪ್ರವೇಶ ಮಾಡಿ ಅಲ್ಲಿ ಆಚಾರ್ಯರು ಕುಳಿತದ್ದನ್ನು ಕಂಡು ಆಚಾರ್ಯರನ್ನು ಕಾಣ್ತಾರೆ. ಆಚಾರ್ಯರು ಇಲ್ಲಿದ್ದಾರೆ ಹಾಗೆ ಅಂತ, ಅದರಿಂದ ಭಾರಿ ಸಂತೋಷ ಆಯ್ತು. ವಿಶಂಕಟಂ ದೀಪ ಪ್ರದೀಪ್ತಂ ವಿಸ್ತೀರ್ಣಂ ದೀಪೇನ ಪ್ರಕಾಶಮಾನಂ ಜನಾನಾಂ ಸಮೂಹ. ಅಲ್ಲಿ ಆ ಸಭೆಯಲ್ಲಿ ಎಷ್ಟು ಜನ ಸೇರಿದರೋ ಅನೇಕ ಜನರು ಅಂತ ಹೇಳ್ತಾರೆ. ಸದಾ ಅಭಿಪೂರ್ಣಂ ಸಂಚೋದಯಂತಹ ವಿಪ್ರತಿಪನ್ನ ಪ್ರಮೇಯಂ ವೇದಾರ್ಥಂ ವಾ ಪೃಚ್ಛಂತಹ ಯೇ ಪಂಡಿತಾಃ ವಿದ್ವಾಂಸಃ ತೇಷಾಂ ಯನ್ಮಂಡಲಂ ತೇನ ಆಢ್ಯಂ ನಿಬಿಡಂ
ಸ್ವರ್ಗಸ್ಯ ತಟಿನಿ ಗಂಗಾ ಯಸ್ಯ ತಟಂ ಅಭ್ಯಪಶ್ಯನ್. ಅಲ್ಲಿ ಆಚಾರ್ಯರು ಏನ್ ಮಾಡಿದ್ರು, ಮಾಮೂಲು ವೇದವಾಕ್ಯಗಳ ವಿಚಾರ, ಈ ವಾಕ್ಯಕ್ಕೆ ಈ ಅರ್ಥ ಹಾಗೆ ಅಂತ ಅಲ್ಲಿದ್ದ ವಿದ್ವಾಂಸರು ಪಂಡಿತರು ಪ್ರಶ್ನೆಗಳನ್ನ ಕೇಳೋದು, ಅದೆಲ್ಲದಕ್ಕೂ ಕೂಡ ಆಚಾರ್ಯರು ಉತ್ತರ ಕೊಡ್ತಾ ಇದ್ರು ಹಾಗೆ ಅಂತ ಹೇಳ್ತಾರೆ. ಅಂತ ಆಚಾರ್ಯರನ್ನ, ಉತ್ತರ ಕೊಡ್ತಾ ಇದ್ದ ಆಚಾರ್ಯರನ್ನ ಶಿಷ್ಯರೆಲ್ಲ ಕಂಡ್ರು ಅಂತ ಒಟ್ಟು. ಅಭ್ಯಪಶ್ಯನ್. ಆಮ್ನಾಯ ವಿದಾಂ ವಿದಗ್ಧಂ ಸಭಾವವೇದಂ ಪ್ರವದಂತಮತ್ರ ದೈವ್ಯಾಂ ಸಭಾಯಾಮಿವ ಪದ್ಮಯೋನಿಂ ಪ್ರೈಕ್ಷಂತ ಸಾಕ್ಷಾ ಸುಖತೀರ್ಥಮೇತೆ. ಏತೆ ಶಿಷ್ಯಾಃ ಆಮ್ನಾಯವಿದಾಂ ವಿದಗ್ಧಂ ಸಭಾವಭೇದಂ ಪ್ರವದಂತಂ ಅತ್ರ ದೈವ್ಯಾಂ ಸಭಾಯಾಂ ಇವ ಪದ್ಮಯೋನಿಂ ಪ್ರೈಕ್ಷಂತ ಸಾಕ್ಷಾತ್ ಸುಖತೀರ್ಥಂ ಏತೆ. ಏತೆ ಅಂದ್ರೆ ಶಿಷ್ಯಾಃ, ಏತೆ ಶಿಷ್ಯಾಃ, ಈ ಶಿಷ್ಯರು, ಆಚಾರ್ಯರ ಶಿಷ್ಯರು, ಅತ್ರ ಗಂಗಾ ತಟಸ್ಥ ಪಂಡಿತ ಮಂಡಲೆ, ಗಂಗಾ ತಟದಲ್ಲಿ ಇದ್ದ ಪಂಡಿತರ ಸಮೂಹ ಮಧ್ಯದಲ್ಲಿ ಸುಖತೀರ್ಥಂ ಸಾಕ್ಷಾತ್ ಪ್ರೈಕ್ಷಂತ, ಶ್ರೀಮದ್ ಆಚಾರ್ಯರನ್ನ ಪ್ರತ್ಯಕ್ಷವಾಗಿ ಕಂಡ್ರು ಶಿಷ್ಯರು. ಕಿಂಭೂತಂ, ಹೇಗಿದ್ದರು, ಆಮ್ನಾಯ ವಿದಾಂ, ವೇದಾರ್ಥ ಜ್ಞಾನಿಗಳು. ವೇದಗಳನ್ನ ಕಲಿಯೋದೇ ಕಷ್ಟ, ವೇದಗಳ ಅರ್ಥವನ್ನ ತಿಳಿಯೋದು ಇನ್ನೂ ಕಷ್ಟ. ಆ ವೇದಾರ್ಥ ಜ್ಞಾನಿಗಳ ಮಧ್ಯದಲ್ಲಿ ವಿದಗ್ಧಂ ಸಭಾವಭೇದಂ ತಸ್ಯ ಭೇದೇನ ವಿಶೇಷೇಣ ಸಹಿತಂ ಭಾವಃ ಸತ್ತ ಸ್ವಭಾವೇ ಇತ್ಯಮರಃ. ಆಮ್ನಾಯಾಂ ವೇದಂ ಪ್ರವದಂತಂ ವ್ಯಾಚಕ್ಷಾಣಂ. ಆಚಾರ್ಯರು ಅಂದ್ರೆ ಎಂಥ ಆಚಾರ್ಯರು, ನಿಪುಣರ ಮಧ್ಯದಲ್ಲಿ ಸ್ವಭಾವ ಭೇದಂ ಭಾವ ಅಭಿಪ್ರಾಯ, ತಮ್ಮ ಅಭಿಪ್ರಾಯವನ್ನ, ಬೇರೆಯವರ ಅಭಿಪ್ರಾಯಕ್ಕಿಂತ ವಿಲಕ್ಷಣವಾದ ವೇದವಾಕ್ಯದ ಅರ್ಥ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ರು. ಬೇರೆಯವರಿಗೆ ಅರ್ಥ ಉಳಿಯೋದು ಇಲ್ಲ. ಅಂತಹ ವಿಶಿಷ್ಟವಾದ ಅರ್ಥವನ್ನ ಪ್ರಮಾಣ ಪುರಸ್ಸರವಾಗಿ ಇತಿಹಾಸ ಪುರಾಣಗಳ ಅರ್ಥವನ್ನ ಜೋಡಿಸಿಕೊಂಡು ಆಚಾರ್ಯರು ಅದರ ವ್ಯಾಖ್ಯಾನವನ್ನ ಮಾಡ್ತಾ ಇದ್ರು ಹಾಗೆ ಅಂತ. ಆಮ್ನಾಯಂ ಪ್ರವದಂತಂ, ವೇದ ವ್ಯಾಖ್ಯಾನ ಮಾಡ್ತಾ ಇದ್ರು. ಅದು ಹೇಗಿತ್ತು ಹಾಗೆ ಅಂದ್ರೆ, ದೈವ್ಯಾಂ ಸಭಾಯಾಂ ಪದ್ಮಯೋನಿಂ ಇವ, ದೇವತೆಗಳ ಸಭೆಯಲ್ಲಿ ಬ್ರಹ್ಮದೇವರು ಹೇಗೆ ಇದೇ ವ್ಯಾಖ್ಯಾನ, ಇದೇ ರೀತಿಯಾಗಿ ಬ್ರಹ್ಮದೇವರು ಇರ್ತಾರಂತೆ ಸತ್ಯಲೋಕದಲ್ಲಿ. ದೇವತೆಗಳ ಸಭೆಯಲ್ಲಿ ಏನ್ ಮಾಡೋರು, ವೇದವಾಕ್ಯಗಳ ವಿಚಾರ, ಬೇರೆಯವರು ಪ್ರಶ್ನೆ ಮಾಡಬೇಕು, ಬ್ರಹ್ಮದೇವರು ಉತ್ತರ ಕೊಡಬೇಕು. ಹೇಗೋ ಅದೇ ತರ ಇತ್ತು. ಅದರಿಂದ ಅವರನ್ನ ಸ್ಮರಿಸಿಕೊಂಡ್ರು ಗುರುಗಳಾದ ನಾರಾಯಣ ಪಂಡಿತಾಚಾರ್ಯರು. ಆ ಸಭೆಯಲ್ಲಿ ಹೇಗಿತ್ತು ಅಂದ್ರೆ ಬ್ರಹ್ಮದೇವರು ಕಂಡಂಗೆ ಕಂಡ್ರು ಹಾಗೆ ಅಂತ ಹೇಳ್ತಾರೆ. ಆಮ್ನಾಯ ವಿದಾಂ ವಿದಗ್ಧಂ ಸಭಾವವೇದಂ ಪ್ರವದಂತಮತ್ರ ದೈವ್ಯಾಂ ಸಭಾಯಾಮಿವ ಪದ್ಮಯೋನಿಂ ಪ್ರೈಕ್ಷಂತ ಸಾಕ್ಷಾ ಸುಖತೀರ್ಥಮೇತೆ. ಅಂತರ್ಗತ ಶ್ರೀಕೃಷ್ಣ